ಓಂ ಹಂ ಹನುಮತೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರೂ ಈಗ ನಮಗಿರ್ತಕ್ಕಂತಹ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಒಂದು ವಾಹನವನ್ನು ನಾವು ಇಟ್ಕೊಂಡೇ ಇರ್ತೀವಿ. ಯಾಕೆಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನೋಡೋಕ್ಕೆ ಹೋದಾಗ ಸರ್ಕಾರಿ ಬಸ್ಸುಗಳು ಕಾಯ್ತಾ ಇದ್ವಿ, ಪ್ರಯಾಣಕ್ಕೆ ಬಸ್ಸುಗಳನ್ನು ನಾವು ಅವಲಂಬಿಸಿ ಹೋಗ್ತಾ ಇದ್ವಿ. ಆದರೆ ಪ್ರತಿಯೊಬ್ಬರು ಒಂದು ಚಿಕ್ಕದೋ ಪುಟ್ಟದೋ ದೊಡ್ಡದೋ ಯಾವುದೋ ಒಂದು ವಾಹನ ಇಟ್ಕೊಂಡೇ ಇರ್ತೀವಿ. ಆ ವಾಹನಕ್ಕೆ ನಾವು ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉದ್ದೇಶಗಳು ಈಡೇರಬೇಕು, ಅಥವಾ ನಮಗೆ ಶುಭ ಆಗಬೇಕು, ಅಥವಾ ನಮಗೆ ಯಾವುದೇ ತೊಂದರೆಗಳಿಗೆ ಈಡಾಗಬಾರ್ದು, ಯಾವುದೇ ಅವಘಡಗಳಾಗಬಾರ್ದು, ಯಾವುದೇ ವಿಘ್ನಗಳು ಬರಬಾರ್ದು ಅಂತ ಅನೇಕ ವಿಧವಾದ ಒಂದು ವಿಶೇಷವಾದ ಒಂದು ವಿಧಾನಗಳಿದೆ. ಅದರಲ್ಲಿ ನಾವು ನಿಂಬೆಹಣ್ಣಿಟ್ಟು ಹೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಕಪ್ಪು ಉಣ್ಣೆಯ ದಾರವನ್ನು ಕಟ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಈ ಒಂದು ಪ್ರಕೃತಿಯಲ್ಲಿ ಪಂಚಭೂತಗಳಲ್ಲಿ ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಯಾವುದೇ ದುಷ್ಟಶಕ್ತಿಗಳ ಕಾಟ, ಯಾವುದೇ ಒಂದು ಮಾಟ ಮಂತ್ರದ್ದಾಗ್ಬೋದು, ಅಥವಾ ಯಾವುದೇ ಒಂದು ವಿಶೇಷವಾದ ಕೆಟ್ಟ ಶಕ್ತಿಗಳು ನಮ್ಮ ವಾಹನದ ಹತ್ತಿರ ಬರಬಾರ್ದು. ಬಂದರೂ ನಮಗೇನು ಆಗಬಾರ್ದು ಅಂತಂದರೆ, ನಾವು ಹಿಂದಿನ ಕಾಲದಿಂದಲೂ ಕೂಡ ಅನೇಕ ವಿಧಾನಗಳಲ್ಲಿ ಬಹು ವಿಶೇಷವಾದ ಒಂದು ಪದ್ಧತಿ, ಒಂದು ವಿಧಾನ ಅಂದರೆ, ನೀವು ಕಾಳು ಮೆಣಸು ಎಲ್ಲರೂ ನೋಡಿರ್ತೀರ. ಆಹಾರಕ್ಕೆ ಉಪಯೋಗಿಸ್ತೀವಿ, ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಾಳು ಮೆಣಸು ಉಪ್ಪಿನ ಒಂದು ದೃಷ್ಟಿಯನ್ನು ಕೂಡ ತೆಗಿತಾರೆ. ಹಾಗೆಯೇ ಈ ಕಾಳು ಮೆಣಸನ್ನು ನೀವು ಮೆಣಸನ್ನು 11 ಕಾಳು ಮೆಣಸನ್ನು ತಗೊಂಡು ಒಂದು ಅರಿಶಿನ ಬಟ್ಟೆಯಲ್ಲಿ, ಅರಿಶಿನ ಮಾಡಿರ್ತಕ್ಕಂಥ ಒಂದು ಪುಟ್ಟ ಬಟ್ಟೆಯಲ್ಲಿ ಆ 11 ಕಾಳು ಮೆಣಸನ್ನು ಅದರಲ್ಲಿಟ್ಟು, ಅರಿಶಿನದ ದಾರನೂ ಅರಿಶಿನದಾಗಿರಬೇಕು, ಅದನ್ನು ಕಟ್ಟಿ ಆ ಒಂದು ಪುಟ್ಟ ಉಂಡೆ, ಪುಟ್ಟ ಗಂಟಿರುತ್ತೆ, ಪುಟ್ಟದಾಗಿರುತ್ತೆ ಚಿಕ್ಕದಾಗಿ, ಅದನ್ನು ಏನು ಮಾಡಬೇಕು, ನಾವು ವಾಹನದ ಮುಂಭಾಗದಲ್ಲಿ ನಮಗೆ ಕಾಣಿಸೋಂಗೆ ಕಟ್ಟಬೇಕು ಅಂತೇನಿಲ್ಲ, ಎಲ್ಲಾದರೂ ಒಂದು ಕಡೆ ಅದನ್ನು ಆ ಒಂದು ಅರಿಶಿನ ದಾರದಲ್ಲಿ ಆ ಉಂಡೆಯನ್ನು ನಾವು ಮಂಗಳವಾರ ಅಥವಾ ಶುಕ್ರವಾರ ಕಟ್ಟಿದ್ದೇ ಆದರೆ ಆ ವಾಹನಕ್ಕೆ 3 ವರ್ಷ ಅದಕ್ಕೆ ಪ್ರೊಟೆಕ್ಷನ್ ಇರುತ್ತೆ, ರಕ್ಷೆ ಇರುತ್ತೆ. 3 ವರ್ಷ ಅದಿದ್ದರೆ, ಇಲ್ಲಾಂದರೆ ಮತ್ತೆ ಆದರೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಪುಟ್ಟ ಬಟ್ಟೆ, ಸಣ್ಣ ಬಟ್ಟೆ, ಅರಿಶಿನ ಬಟ್ಟೆಯಲ್ಲಿ 11 ಕಾಳು ಮೆಣಸು, ಅದಕ್ಕೇನು ಮಿಕ್ಸ್ ಮಾಡಬಾರ್ದು, ಬೇರೆ ಏನೂ ಇಡಬಾರ್ದು, ಅದನ್ನು ನೀವು ವಾಹನಕ್ಕೆ ಕಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಕಟ್ಕೊಳ್ಳೋ ಸಮಯದಲ್ಲಿ ಆ ವಾಹನಕ್ಕೆ ಕಟ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ, ಈ ರೀತಿ 11 ಸಾರಿ ಈ ಮಂತ್ರವನ್ನು ಹೇಳಿ ಆ ವಾಹನಕ್ಕೆ ನೀವು ಕಾಳು ಮೆಣಸನ್ನು ಒಂದು ಪುಟ್ಟ ಗಂಟನ್ನು ಕಟ್ಟಿದ್ದೆ ಆದರೆ ನಿಮ್ಮ ವಾಹನ ಯಾವತ್ತೂ ಯಾವ ಅವಘಡಗಳಿಗೂ ಒಳಗಾಗೋದಿಲ್ಲ. ಆದರೆ ಕರ್ಮಫಲ ಅನ್ನೋದು ಮನುಷ್ಯನನ್ನು ಬಿಡಲ್ಲ. ಆದರೂ ಸಹ ಈಗೇನಾಗುತ್ತೆ, ದೊಡ್ಡ ಅನಾಹುತ ಆಗ್ತಾ ಇದೆ ಅಂತ ನಮ್ಮ ಹಣೆಯಲ್ಲಿ ಬರೆದಿರುವಾಗ ನಾವು ಪೂಜೆ, ಆರಾಧನೆ, ಜಪ, ತಪ, ದಾನಗಳಿಂದ ಆ ದೊಡ್ಡ ಅನಾಹುತವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಬ್ರಹ್ಮನೇ ಹೇಳಿದ್ದಾನೆ, ನೀವೆಲ್ಲ ಹಿಂಗೆ ಬರೆದಿದ್ದೀರಲ್ಲ ಸ್ವಾಮಿ, ಇಷ್ಟೆಲ್ಲ ಮಾಡಿದ್ದೀರಾ ಅಂದಾಗ, ಇಲ್ಲ, ಅವರ ಅನುಗ್ರಹದಲ್ಲಿ ಅವರು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ, ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.